ವಿಜಯ ಪಕ್ಷ ಟಿವಿಕೆಗೆ ಇನ್ನೂ ಎರಡು ಶಾಸಕರ ಬೆಂಬಲ ಸಿಗುತ್ತಾ? ಸುಭದ್ರ ಸರ್ಕಾರಕ್ಕೆ ಮುಸ್ಲಿಂ ಲೀಗ್ ಜೊತೆಗೆ ವಿಜಯ್ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಇಬ್ಬರು ಶಾಸಕರ ಬಲವನ್ನು ಹೊಂದಿರುವಂಥದ್ದು IUML. ಸೊ ಇವರು ಕೂಡ ಬೆಂಬಲವನ್ನು ಕೊಡ್ತಾರ. ಮುಸ್ಲಿಂ ಲೀಗ್ ಕೂಡ ಬೆಂಬಲ ಘೋಷಿಸಿದರೆ ಟಿವಿಕೆ ಬಲ 121ಕ್ಕೆ ಏರಿಕೆ ಆಗುತ್ತೆ. ವಿಜಯ ಪಕ್ಷ ಟಿವಿಕೆಗೆ ಇನ್ನೆರಡು ಶಾಸಕರ ಬೆಂಬಲ ಸಿಗಲಿದೆಯಾ? ಯಾಕಂದರೆ ಕರೆಕ್ಟ್ ಎಕ್ಸಾಕ್ಟಾಗಿ ಕಟಾನುಕಟಿಯಾಗಿ ಬಹುಮತ ಇರಬಾರ್ದು, ಒಂದೆರಡು ಹೆಚ್ಚು ಕಡಿಮೆ ಇರಬೇಕು. ಈಗ ಸದ್ಯಕ್ಕೆ ಮುಸ್ಲಿಂ ಲೀಗ್ ಕೂಡ ಏನಾದರೂ ಬೆಂಬಲವನ್ನು ಕೊಟ್ಟರೆ ಟಿವಿಕೆ ಪಕ್ಷಕ್ಕೆ ಬಹುದೊಡ್ಡದಾದಂತಹ ಶಕ್ತಿ ಸಿಕ್ಕಂಗಾಗುತ್ತೆ. ಕಾರಣ ಬಹುಮತಕ್ಕೆ ಬೇಕಾಗಿರುವಂತಹ 117 ಏನಿದೆ ಈಗ ಆ್ಯಸ್ ಆಫ್ ನೌ, ಆ ಲೆಕ್ಕಾಚಾರದಲ್ಲಿ 119 ಆಗುತ್ತೆ. ಈಗ ಮುಸ್ಲಿಂ ಲೀಗ್ ಕೂಡ ಕೊಟ್ಟರೆ 121 ಆಗುತ್ತೆ. ನನ್ನ ಸಹೋದರಿ ಮಸೂದ್ ಇದ್ದಾರೆ. ಮಸೂದ್, ಈಗ ಮುಸ್ಲಿಂ ಲೀಗ್ ಏನು ಹೇಳ್ತಾ ಇದೆ ಅಂತ? ಅರುಣ್, ಈಗ CPI CPM ಎರಡೂ ಪಕ್ಷಗಳಿಂದ ಬೆಂಬಲ ಖಚಿತ ಆಗಿರುವಂಥದ್ದು. ವಿಸಿಕೆ ಕೂಡ ಬಹುತೇಕ ಬೆಂಬಲ ಕೊಡುತ್ತೆ. ಅಲ್ಲಿಗೆ 6 ಶಾಸಕರ ಕೊರತೆಯನ್ನು ವಿಜಯ್ ಅವರು ಎದುರಿಸ್ತಾ ಇದ್ರು. ಈಗ 6 ಶಾಸಕರ ಕೊರತೆ ಭರ್ತಿಯಾದಂಥ ಇದೆ. 118 ಮ್ಯಾಜಿಕ್ ನಂಬರ್ ಅವರು ದಾಟಿದ್ದಾರೆ. ಆದರೆ ಅಷ್ಟಕ್ಕೆ ಸುಮ್ಮನೆ ಇದ್ದರೆ ಬೇರೆ ಬೇರೆ ಆತಂಕಗಳು ಸರ್ಕಾರದಲ್ಲಿ ಬರೋ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲೇ ಇನ್ನಷ್ಟು ಮುನ್ನೆಚ್ಚರಿಕೆ ವಹಿಸಿ ಇನ್ನು ಮುಸ್ಲಿಂ ಲೀಗ್ ಇದೆಯಲ್ಲ IUML, ಅದರಿಂದಲೂ ಕೂಡ ಬೆಂಬಲ ತೆಗೆದುಕೊಳ್ಳೋದಕ್ಕೆ ಮೊನ್ನೆಯಿಂದಲೇ ಮಾತುಕತೆ ಮಾಡ್ತಾ ಇದ್ದಾರೆ ಅವತ್ತು. ಆದರೆ ಇವತ್ತು ಒಂದು ವೇದಿಕೆ ಸಿದ್ಧ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ಅವ್ರನ್ನು ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನು ವಿಜಯ್ ಮತ್ತು ಅವರ ಸಂಘಟಕರು ಮಾಡ್ತಾ ಇದ್ದಾರೆ. ಅವರು ಕೂಡ ಇಬ್ಬರು ಶಾಸಕರನ್ನ ಗೆದ್ದಿದ್ದಾರೆ. ಅವರು ಕೂಡ ಬೆಂಬಲ ಕೊಟ್ಟರೆ ಸರ್ಕಾರದ ಭಾಗ ಆಗಿ ಅನ್ನುವಂತಾನೆ ಆಹ್ವಾನ ಕೊಡ್ತಾ ಇರೋದು. ಆದರೆ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ CPI CPM ಬಾಹ್ಯ ಬೆಂಬಲ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮುಸ್ಲಿಂ ಲೀಗ್ ಏನು ಮಾಡುತ್ತೆ ಅಂತ ಕಾದೊಡ್ಬೇಕಾಗಿದೆ. ಮುಸ್ಲಿಂ ಲೀಗು ಕೂಡ ಅವರು ಏನೆಲ್ಲ ರಾಜಕೀಯವಾಗಿ ಚರ್ಚೆ ಮಾಡಬೇಕು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ವಿಜಯ್ ಮತ್ತು ಸಂಘಟಕರು. ಬಹುತೇಕ ಅವರು ಒಪ್ಕೊಳ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಈಗ ಅಧಿಕಾರದಲ್ಲಿ ಭಾಗಿಯಾಗಲಿಲ್ಲ ಅಂದರೆ, ಅಧಿಕಾರ ಪಕ್ಷದಲ್ಲಿ ಭಾಗಿಯಾಗಲಿಲ್ಲ ಅಂದರೆ, ಜೊತೆಗೆ ಸರ್ಕಾರದಲ್ಲಿ ಭಾಗಿಯಾಗಲಿಲ್ಲ ಅಂದರೆ ಅವರು ಕಡೆಗಣಿಸಲ್ಪಡ್ತಾರೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ಹಿನ್ನಡೆ. ಇನ್ನು 5 ವರ್ಷ ಅವರು ವಿಪಕ್ಷನೂ ಕೂಡ ಆಗಿರಲ್ಲ. ಸುಮ್ಮನೆ ನಾಮಕಾವಸ್ಥೆ ಪಕ್ಷ, ಇಬ್ಬರು ಶಾಸಕರು ಥರ ಇರ್ತಾರೆ. ರಾಜಕೀಯವಾಗಿ ಏನು ಲಾಭ ಕೂಡ ಆಗೋದಿಲ್ಲ ಅವ್ರಿಗೆ. ಪಕ್ಷ ಸಂಘಟನೆ ಕೂಡ ಆಗ್ಲಿಕ್ಕಾಗಲ್ಲ. ಸರ್ಕಾರದ ಭಾಗ ಆದರೆ ಪಕ್ಷ ಸಂಘಟನೆ ಮಾಡ್ಕೋಬಹುದು, ವರ್ಚಸ್ಸು ಹೆಚ್ಚಿಸ್ಕೋಬಹುದು, ಮುಂದಿನ ಚುನಾವಣೆಗೆ ಇನ್ನಷ್ಟು ಬಲ ವೃದ್ಧಿ ಮಾಡ್ಕೋಬಹುದು. ಇವೆಲ್ಲ ಲಾಭಗಳಿದ್ದಾವೆ. ಇದ್ರ ಜೊತೆಗೆ ಸಹಜವಾಗಿ ಪೋರ್ಟ್ಫೋಲಿಯೋ ಕೂಡ ಖಾತೆಯಲ್ಲಿ ಸಿಗುತ್ತೆ. ಇವೆಲ್ಲವೂ ಕೂಡ ಲಾಭ ನಷ್ಟ ನೋಡಿಕೊಂಡೇ ಆ ಪಕ್ಷಗಳು ಕೂಡ ತೀರ್ಮಾನ ಮಾಡಬೇಕು. ಆ ಹಿನ್ನೆಲೆಯಲ್ಲೇ ಮುಸ್ಲಿಂ ಲೀಗ್ ಕೂಡ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ವಿಜಯ್ ಅವರು ಕೂಡ ಮುಸ್ಲಿಂ ಸಮುದಾಯದ ಮೇಲೆ ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಇರುವಂಥದ್ದು, ಎಲ್ಲ ಸಮುದಾಯದ ಹೀರೋ ಅಂತ ಅನ್ಸ್ಕೊಂಡಿದ್ದಾರೆ. ಆದರೂ ಕೂಡ ಮುಸ್ಲಿಂ ಸಮುದಾಯ ಕೂಡ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದೆ. ಮುಸ್ಲಿಂ ಸಮುದಾಯದ ವೋಟ್ ಮೇಲೇ ಮುಸ್ಲಿಂ ಲೀಗ್ ಇರೋ ಹಿನ್ನೆಲೆಯಲ್ಲಿ ಬಹುತೇಕ ವಿಜಯ್ ಅವ್ರನ್ನ ಸಪೋರ್ಟ್ ಮಾಡುತ್ತೆ ಅನ್ನುವಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಿದ್ದಾವೆ. ಇನ್ನು DMDK ಒಂದು ಸ್ಥಾನ ಗೆದ್ದಿದ್ದಾರೆ. ಅವ್ರ ಜೊತೆನೂ ಕೂಡ ಮಾತುಕತೆ ನಡೀತಾ ಇದೆ. ಅದು ದಿವಂಗತ ನಟ ವಿಜಯಕಾಂತ್ ಅವರ ಪಕ್ಷ. ಅವ್ರ ಜೊತೆನೂ ಕೂಡ ಅಂದರೆ ಅವರ ಪಕ್ಷದ ಪ್ರಮುಖರ ಜೊತೆನೂ ಕೂಡ ಮಾತುಕತೆ ನಡೀತಾ ಇದೆ. ಅವರು ಬೆಂಬಲ ಕೊಡ್ತಾರಾ ಇಲ್ವೋ ಅನ್ನುವಂಥದ್ದು ಇದುವರೆಗೆ ಖಚಿತವಾಗಿ ಬಹಿರಂಗವಾಗಿ ಗೊತ್ತಾಗಿಲ್ಲ. ಒಟ್ಟಾರೆಯಾಗಿ 118ಕ್ಕಿಂತ ಹೆಚ್ಚುವರಿ ಮತಗಳ ಶಾಸಕರನ್ನು ಕೂಡ ಕ್ರೋಢೀಕರಿಸಿಕೊಂಡು ಅವರ ಬೆಂಬಲವನ್ನು ಕೂಡ ಪಡೆಯುವ ನಿಟ್ಟಿನಲ್ಲಿ ವಿಜಯ್ ಅವರ ಕಸರತ್ತು ಮುಂದುವರೆದಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.